ನಮಸ್ಕಾರ. ಇಂದು ದಿನಾಂಕ 27/3/2024 ನಡೆದಿರುವಂತಹ SSLCಯ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಇದರ ಕೆಲವೊಂದಿಷ್ಟು ಮಾದರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. CCERF ಮತ್ತು PF, RR, PR, NSR, NSPR ವಿದ್ಯಾರ್ಥಿಗಳಿಗೆ ಫುಲ್ ಸಿಲೆಬಸ್ ಇರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ. ಸಬ್ಜೆಕ್ಟ್ ಕೋಡ್ ಇರುವಂತದ್ದು 85K. ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ. ದಿನಾಂಕ 27/3/2024 ಬೆಳಿಗ್ಗೆ 10:15ರಿಂದ ಮಧ್ಯಾಹ್ನ 1:30 ನಡೆದಿರುವಂತದ್ದು. ಗರಿಷ್ಠ ಅಂಕಗಳಿರುವಂತದ್ದು 80 ಅಂಕಗಳಾಗಿರುವಂತದ್ದಾಗಿದೆ. ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ಇಲ್ಲಿ ಕೊಟ್ಟಿರುವಂತದ್ದು. ಮೊದಲನೇ ಸೂಚನೆ, ಈ ಪ್ರಶ್ನೆ ಪತ್ರಿಕೆ ಒಟ್ಟು 38 ಪ್ರಶ್ನೆಗಳನ್ನು ಹೊಂದಿದೆ. ಈ ಪ್ರಶ್ನೆ ಪತ್ರಿಕೆಯನ್ನು ಹಿಮ್ಮುಖ ಜಾಕೆಟ್ ಮೂಲಕ ಮೊಹರು ಅಥವಾ ಸೀಲ್ ಮಾಡಲಾಗಿದೆ. ಪರೀಕ್ಷೆ ಪ್ರಾರಂಭವಾಗುವ ಸಮಯಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಬಲಬದಿ ಪಾರ್ಶ್ವವನ್ನು ಕತ್ತರಿಸಿ ಬಾಣವನ್ನು ಅನುಸರಿಸಿ ಎಡಬದಿಯ ಪಾರ್ಶ್ವವನ್ನು ಕತ್ತರಿಸಬೇಡಿ ಅಂತ ಇಲ್ಲಿ ಬಾಣದ ಚಿಹ್ನೆ ಕೊಟ್ಟಿರುವಂತದ್ದು. ಈ ಕಡೆ ಭಾಗದಲ್ಲಿ ಇದನ್ನ ಕತ್ತರಿಸಬೇಕಾಗಿರುವಂತದ್ದು. ಮೂರನೇ ಸೂಚನೆ, ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ. ಅಲ್ಲೆಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತದ್ದು ಅದನ್ನ ಪಾಲಿಸಬೇಕಾಗಿರುವಂತದ್ದು. ನಾಲ್ಕನೇ ಸೂಚನೆ, ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣಾಂಕಗಳನ್ನು ತೋರಿಸ್ತದೆ. ಈ ಭಾಗದಲ್ಲಿ ಎಷ್ಟು ಅಂಕ ಇವೆ ಅಂತ ತೋರಿಸುವಂತದ್ದಾಗಿರ್ತದೆ. ಐದನೇ ಸೂಚನೆ ಇರುವಂತದ್ದು, ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದ ಮೇಲೆ ನೀಡಲಾಗಿರುವಂತದ್ದು ಇಲ್ಲಿ ನೀವು ಗಮನಿಸುವಂತದ್ದಾಗಿದೆ. 10:15ರಿಂದ 1:30 ಇರುವಂತದ್ದಾಗಿದೆ. ಇನ್ನು ಆರನೇ ಸೂಚನೆ, ನಿಮಗೆ ವಿತರಿಸಲಾಗಿರುವ ಪ್ರಶ್ನೆ ಪತ್ರಿಕೆ ಆವೃತ್ತಿ ಅಥವಾ ವರ್ಷನ್ ಮತ್ತು ನಿಮ್ಮ ಪ್ರವೇಶ ಪತ್ರದಲ್ಲಿ ಮುದ್ರಿತವಾಗಿರುವ ಪ್ರಶ್ನೆ ಪತ್ರಿಕೆ ಆವೃತ್ತಿ ಒಂದೇ ಆಗಿರುವುದನ್ನು ಖಾತ್ರಿಪಡಿಸಿಕೊಳ್ಳಿ. ಯಾವ ಒಂದು ವರ್ಷನ್ ಸೇಮ್, ನಿಮ್ಮ ಒಂದು ಹಾಲ್ ಟಿಕೆಟ್ ನಲ್ಲಿ ಇರುವಂತದ್ದು ಸೇಮ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಇಲ್ಲಿದೆ ಎ ವರ್ಷನ್ ಇರುವಂತದ್ದು ಆಗಿದೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಇನ್ನು ಇದು ಆದ ನಂತರ ಮುಂದಿನ ಪುಟಕ್ಕೆ ಬಂದಾಗ ಇಲ್ಲಿ ಪ್ರಶ್ನೆಗಳು ಪ್ರಾರಂಭವಾಗಿರುವಂತದ್ದಾಗಿದೆ. ಮೊದಲನೇ ಮೇನಲ್ಲಿ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. 8 ಪ್ರಶ್ನೆ ಇವೆ. ಪ್ರತಿಯೊಂದಕ್ಕೂ 1 ಅಂಕದಂತೆ ಒಟ್ಟು 8 ಅಂಕಗಳು ಇಲ್ಲಿರುವಂತದ್ದು ಆಗಿದೆ. ಮೊದಲನೇ ಪ್ರಶ್ನೆ, ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಕೇಳಿರುವಂತದ್ದು. ಎ ಡಾಲ್ಹೌಸಿ, ಬಿ ವೆಲ್ಲೆಸ್ಲಿ, ಸಿ ರಾಬರ್ಟ್ ಕ್ಲೈವ್, ಡಿ ಕಾರ್ನ್ವಾಲಿಸ್ ಇರುವಂತದ್ದು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಎ ಆಯ್ಕೆ ಡಾಲ್ಹೌಸಿ. ಒಂದನೇ ಪ್ರಶ್ನೆ ಉತ್ತರ ಎ ಅಂತ ಹೇಳಿ ಬರೆದು ಡಾಲ್ಹೌಸಿ ಅಂತ ಹೇಳಿ ಉತ್ತರಿಸಿದೆ. ಅದರಲ್ಲಿ ಪೂರ್ಣಾಂಕ 1 ಅಂಕ ದೊರೆಯುವಂತದ್ದಾಗಿದೆ. ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು, ತೀನ್ ಮೂರ್ತಿ ಭವನವಿರುವುದು ಎಲ್ಲಿ ಅಂತ ಹೇಳಿ ಕೇಳಿರುವಂತದ್ದು. ಜೋಧ್ಪುರ್, ಮೈಸೂರು, ಹೈದರಾಬಾದ್, ನವದೆಹಲಿ. ತೀನ್ ಮೂರ್ತಿ ಭವನ ಇರುವಂತದ್ದು ಎಲ್ಲಿ ಅಂದಾಗ ಡಿ ಆಯ್ಕೆ ನವದೆಹಲಿಯಲ್ಲಿ ಇದು ಇರುವಂತದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಮೂರನೇ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತ ಹೇಳಿ ನೋಡಿದಾಗ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಯಾವುದು ಅಂತ ಹೇಳಿ ಕೇಳಿರುವಂತದ್ದು. ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಮರುಭೂಮಿ ಮಣ್ಣು ಕೊಟ್ಟಿರುವಂತದ್ದು. ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಪ್ರದೇಶದಲ್ಲಿ ಆವರಿಸಿರುವಂತಹ ಮಣ್ಣು ಇರುವಂತದ್ದು ಬಿ ಆಯ್ಕೆ ಕೆಂಪು ಮಣ್ಣು ಹೆಚ್ಚಾಗಿರುವಂತದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 4ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಹೇಳಿ ಕೇಳಿರುವಂತದ್ದು. ಎ ವರ್ಗೀಸ್ ಕುರಿಯನ್, ಬಿ ಸರ್ ಎಂ ವಿಶ್ವೇಶ್ವರಯ್ಯ, ಡಿ ಡಾಕ್ಟರ್ MS ಸ್ವಾಮಿನಾಥನ್, ಡಿ ನಾರ್ಮನ್ ಬೋರ್ಲಾ ಕೊಟ್ಟಿರುವಂತದ್ದಾಗಿದೆ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಯಾವುದು ಅಂತ ಹೇಳಿ ನೋಡಿದಾಗ ಸಿ ಆಯ್ಕೆ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿಯ ಪಿತಾಮಹರಾಗಿರುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 5ನೇ ಪ್ರಶ್ನೆ, ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವುದು ಅಂತ ಹೇಳಿ ಕೇಳಿರುವಂತದ್ದು. ಅರ್ಮಕೊಂಡ, ಅನೈಮುಡಿ, ಮಹೇಂದ್ರಗಿರಿ, ಗೌರಿ ಶಂಕರ ಅಂತ ಹೇಳಿ 4 ಆಯ್ಕೆಗಳು ಕೊಟ್ಟಿರುವಂತದ್ದು. ದಕ್ಷಿಣ ಭಾರತದಲ್ಲಿ ಎತ್ತರವಾಗಿರುವಂತದ್ದು ಬಿ ಆಯ್ಕೆ ಅನೈಮುಡಿ ಇರುವಂತದ್ದು ಆಗಿದೆ. ಬಿ ಆಯ್ಕೆ ಅಂತ ಹೇಳಬಾರ್ದು, ಅನೈಮುಡಿ ಅಂತ ಹೇಳಿ ಉತ್ತರಿಸಿದೆ. ಅದರಲ್ಲಿ ಪೂರ್ಣಾಂಕ ದೊರೆಯುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 6ನೇ ಪ್ರಶ್ನೆ, ಮಕ್ಕಳ ಸಹಾಯವಾಣಿ ಸಂಖ್ಯೆಯು ಯಾವುದು ಅಂತ ಹೇಳಿ ಕೇಳಿರುವಂತದ್ದು. ಇಲ್ಲಿ 4 ಸಂಖ್ಯೆಗಳನ್ನು ಕೊಟ್ಟಿರುವಂತದ್ದು 1089, 1098, 101, 108 ಕೊಟ್ಟಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಬಿ ಆಯ್ಕೆ 1098. ಇದನ್ನು ನೆನಪಿಟ್ಟುಕೊಳ್ಳುವುದಕ್ಕಾಗಿ 10, 9, 8 ಅಂತ ಸಹ ನೆನಪಿಟ್ಟುಕೊಳ್ಳಬಹುದಾಗಿರುವಂತದ್ದಾಗಿದೆ. 1098 ಮಕ್ಕಳ ಸಹಾಯವಾಣಿ ಸಂಖ್ಯೆ ಆಗಿರುವಂತದ್ದು. ಇನ್ನು 7ನೇ ಪ್ರಶ್ನೆ ಇರುವಂತದ್ದು, ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದ ವರ್ಷ ಯಾವ ವರ್ಷ ಅಂತ ಹೇಳಿ ಕೇಳಿರುವಂತದ್ದು. 1947, 45, 2007, 1948 ಕೊಟ್ಟಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ, ಈ ವಿಶ್ವಸಂಸ್ಥೆ ಉದ್ಘೋಷಣೆ ಮಾಡಿರುವಂತದ್ದು ಯಾವಾಗ ಅಂತ ಹೇಳಿದಾಗ ಡಿ ಆಯ್ಕೆ 1948 ಇರುವಂತದ್ದು. ದಿನ ನೋಡಿದಾಗ ಡಿಸೆಂಬರ್ 10 ಘೋಷಣೆ ಮಾಡಿರುವಂತದ್ದು ಆಗಿದೆ. ಡಿ ಆಯ್ಕೆ 1948 ಅಂತ ಮಾತ್ರ ಉತ್ತರಿಸಬಹುದಾಗಿರುವಂತದ್ದು.
ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು, ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಕೇಳಿರುವಂತದ್ದು ಯಾವಾಗ? ಮಾರ್ಚ್ 15, ಡಿಸೆಂಬರ್ 10, ಜುಲೈ 11, ಜೂನ್ 5 ಕೊಟ್ಟಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಮಾರ್ಚ್ 15. 8ನೇ ಪ್ರಶ್ನೆ ಉತ್ತರ ಎ ಆಯ್ಕೆ, ಮಾರ್ಚ್ 15 ಇರುವಂತದ್ದು ಆಗಿದೆ. ಇನ್ನು ಇವೆಲ್ಲ ಬಹು ಆಯ್ಕೆ ಪ್ರಶ್ನೆಗಳಾದಲ್ಲಿ 2ನೇ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತದ್ದು 8 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 8 ಅಂಕಗಳು ಇಲ್ಲಿರುವಂತದ್ದು. 9ನೇ ಪ್ರಶ್ನೆ ಇರುವಂತದ್ದು, ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ಏಕೆ ಮರಳಿದನು? ಈ ಪ್ರಶ್ನೆ ನಾವು ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಅನ್ನೋ ಒಂದು ವಿಡಿಯೋದಲ್ಲೂ ಸಹ ರಿಪೀಟ್ ಆಗಿ ಕೇಳಿರುವಂತದ್ದನ್ನ ಗಮನಿಸಿರ್ತೇವೆ. ಅಲ್ಲಿಂದ ಇಲ್ಲಿ ಬಂದಿರುವಂತದ್ದು ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಪ್ರಶ್ನೆ ಕೇಳಿರುವಂತದ್ದಾಗಿದೆ. ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಏಕೆ ಮರಳಿದನು ಅಂತ ಹೇಳಂದಾಗ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು, ವೆಲ್ಲೆಸ್ಲಿಯು ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಯಿತು. ಇದರಿಂದ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಅಂತ ಮಾಡ್ಕೊಳ್ಳಿ, ಇಂಗ್ಲೆಂಡಿಗೆ ಮರಳಿದನು. ನೆಕ್ಸ್ಟ್ 10ನೇ ಪ್ರಶ್ನೆ ಇರುವಂತದ್ದು, ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ. ತಕ್ಷಣದ ಕಾರಣವೇನು ಅಂತ ಹೇಳಿ ನೋಡಿದಾಗ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಟ್ನ ಹತ್ಯೆ ತಕ್ಷಣದ ಕಾರಣವಾಗಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 11ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಅಂತ ಹೇಳಿ ಕೇಳಿರುವಂತದ್ದು. ವಿಶ್ವಸಂಸ್ಥೆಯ ಸಚಿವ ಸಂಪುಟ ರೀತಿ ಕಾರ್ಯನಿರ್ವಹಿಸುವಂಥದ್ದು ಭದ್ರತಾ ಸಮಿತಿಯಾಗಿರುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಯಾವ ಪ್ರಶ್ನೆ ಎಂದಾಗ 12ನೇ ಪ್ರಶ್ನೆ ಇರುವಂತದ್ದು, ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಏನು ಅಂತ ಹೇಳಿ ನೋಡಿದಾಗ, ಸಾಮಾಜಿಕ ಸ್ತರ ವಿನ್ಯಾಸವೆಂದರೆ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದಾಗಿದೆ. ಇದನ್ನ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಇನ್ನು 13ನೇ ಪ್ರಶ್ನೆ ಇರುವಂತದ್ದು, ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಏಕೆ ಜಾರಿಗೊಳಿಸಲಾಯಿತು? ಯಾವ ಕಾರಣಕ್ಕೋಸ್ಕರ ಇದನ್ನ ಜಾರಿಗೊಳಿಸಲಾಯಿತು ಅನ್ನೋದು ಪ್ರಶ್ನೆ 13ನೇ ಪ್ರಶ್ನೆ ಇರುವಂತದ್ದಾಗಿದೆ. 13ನೇ ಪ್ರಶ್ನೆ ಉತ್ತರ ಬರುವಂತದ್ದು, ಮಕ್ಕಳ ದುಡಿಮೆಯನ್ನು ನಿಯಂತ್ರಿಸಲು ಅಥವಾ ಮಗು ಕೂಲಿ ಮಾಡುವುದನ್ನು ತಡೆದು ಅದಕ್ಕೆ ಶಿಕ್ಷಣ ಒದಗಿಸಲು ಇದನ್ನು ಜಾರಿಗೆ ತಂದಿರುವಂತದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 14ನೇ ಪ್ರಶ್ನೆ, ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ. ಇದು ದೇಶದ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸುವ ವಿಧಾನವಾಗಿದೆ. ಹಾಗಾಗಿ ಇದು ಪ್ರಮುಖವಾಗಿರುವಂತದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 15ನೇ ಪ್ರಶ್ನೆ, ಕೋಶೀಯ ವಿತ್ತೀಯ ನೀತಿ ಎಂದರೇನು ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ. ಕೋಶೀಯ ವಿತ್ತೀಯ ನೀತಿ ಎಂದರೆ ಏನು ಅಂದಾಗ, ಸರ್ಕಾರವು ತನ್ನ ಆದಾಯ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿಗೆ ಕೋಶೀಯ ನೀತಿ ಅಥವಾ ಇದನ್ನ ವಿತ್ತೀಯ ನೀತಿ ಅಥವಾ ಫಿಸ್ಕಲ್ ಪಾಲಿಸಿ ಎನ್ನುವರು. ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು 16ನೇ ಪ್ರಶ್ನೆ, ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಅನ್ನೋದು ಪ್ರಶ್ನೆ ಇರುವಂತದ್ದು. ಈಗ ಹೆಚ್ಚಾಗಿ ಟೆಲಿಶಾಪಿಂಗ್ ಇರುವಂತದ್ದಾಗಿದೆ. ಮನೆಯಲ್ಲಿಯೇ ಕುಳಿತು ವಸ್ತುಗಳನ್ನು ಕೊಳ್ಳಬಹುದು, ಆದ್ದರಿಂದ ಹೆಚ್ಚು ಇದು ಜನಪ್ರಿಯವಾಗಿದೆ. ಮನೆಯಲ್ಲೇ ಕುಳಿತು ಇಲ್ಲಿ ಟೆಲಿಶಾಪಿಂಗ್ ಮೂಲಕ ಆರ್ಡರ್ ಮಾಡಿ, ಮೊಬೈಲ್ ಅಥವಾ ಫೋನ್ ಮಾಡಿ ಈ ಒಂದು ಆರ್ಡರ್ ಮಾಡುವುದರ ಮೂಲಕ ವಸ್ತುಗಳನ್ನು ತರಿಸಿಕೊಳ್ಬಹುದು. ಹಾಗಾಗಿ ಇದು ಹೆಚ್ಚು ಜನಪ್ರಿಯವಾಗಿರುವಂತದ್ದಾಗಿದೆ ಅಂತ ಹೇಳಿ ಉತ್ತರಿಸಬಹುದು. ಇನ್ನು 3ನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ. 8 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 2 ಅಂಕಗಳಂತೆ ಒಟ್ಟು 16 ಅಂಕಗಳಿರುವಂತದ್ದು. 17ನೇ ಪ್ರಶ್ನೆ, ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸುತ್ತಿದೆ? ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತಹ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಹೇಗೆ ರಚನೆಗೊಂಡಿದೆ? ನಾವು ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪ್ರಶ್ನೆಯ ಉತ್ತರವನ್ನು ನೋಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ನಾವು ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋದಿಲ್ಲ. ಹೆಚ್ಚು ಜನರು ಕಮೆಂಟ್ ಮಾಡಿ ತಿಳಿಸಿದಲ್ಲಿ ಈ ಎಲ್ಲ ಪ್ರಶ್ನೆಗಳ ಭಾಗ 2 ವಿಡಿಯೋನು ಸಹ ನೋಡ್ಕೊಂಡು ಬರೋಣ. 18ನೇ ಪ್ರಶ್ನೆ ಇರುವಂತದ್ದು, ಕೂಲಿ ಸಹಿತ ದುಡಿಮೆಯು ಕೂಲಿ ರಹಿತ ದುಡಿಮೆಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿರುವಂತದ್ದು. ಈ ಪ್ರಶ್ನೆಯ ಉತ್ತರವನ್ನು ಸಹ ನಾವು ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿದ್ದೇವೆ. ಅಥವಾ ದೋಂಬಿಗಳನ್ನು ಹೇಗೆ ನಿಯಂತ್ರಿಸಬಹುದು, ಈ ಪ್ರಶ್ನೆಯನ್ನು ಸಹ ನೋಡ್ಕೊಂಡಿರುವಂತದ್ದು. ಇನ್ನು 19ನೇ ಪ್ರಶ್ನೆ ಇರುವಂತದ್ದು, ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು? 20ನೇ ಪ್ರಶ್ನೆ ಇರುವಂತದ್ದು, ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭವಾಗಿತ್ತು ಹೇಗೆ ಸಮರ್ಥಿಸಿ ಅಂತ ಹೇಳಿ ಕೇಳಿರುವಂತದ್ದು. ಇನ್ನು 21ನೇ ಪ್ರಶ್ನೆ ಇರುವಂತದ್ದು, ಭಾರತ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ ಹೇಗೆ ಅಂತ ಹೇಳಿ ಕೇಳಿರುವಂತದ್ದು. ಈ ಪ್ರಶ್ನೆಯನ್ನು ಸಹ ನಾವು ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಬಂದಿರುವಂತದ್ದಾಗಿದೆ. 22ನೇ ಪ್ರಶ್ನೆ, ಭಾರತದಲ್ಲಿ ಉಂಟಾಗುತ್ತಿರುವ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಹಲವಾರು ಪರಿಹಾರಗಳನ್ನು ಕೈಗೊಳ್ಳುವುದು ಅವಶ್ಯಕವಾಗಿದೆ ಏಕೆ ಅಂತ ಹೇಳಿ ಕೇಳಿರುವಂತದ್ದು.
ಇನ್ನು 23ನೇ ಪ್ರಶ್ನೆ, ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಬಹುದಾಗಿದೆ ಹೇಗೆ ಅಂತ ಕೇಳಿರುವಂತದ್ದು. 24ನೇ ಪ್ರಶ್ನೆ, ಹಣದ ಉಳಿತಾಯಕ್ಕೆ ಅಂಚೆ ಕಚೇರಿಗಳು ಹೇಗೆ ಸಹಾಯಕವಾಗಿವೆ ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ. ಇನ್ನು 4ನೇ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 9 ಪ್ರಶ್ನೆ, ಪ್ರತಿಯೊಂದು ಸರಿ ಉತ್ತರಕ್ಕೂ 3 ಅಂಕದಂತೆ ಒಟ್ಟು 27 ಅಂಕಗಳು ಇಲ್ಲಿರುವಂತದ್ದು. 25ನೇ ಪ್ರಶ್ನೆ, ಗ್ರಾಹಕರಿಗೆ ಬ್ಯಾಂಕ್ಗಳು ಹೇಗೆ ಸೇವೆ ಸಲ್ಲಿಸುತ್ತವೆ ಅಥವಾ ಒಬ್ಬನು ಉದ್ಯಮಶೀಲನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಅನ್ನೋದು ಪ್ರಶ್ನೆ ಇರುವಂತದ್ದು. ಈ ಪ್ರಶ್ನೆ ಉತ್ತರಗಳನ್ನು ಸಹ ನಾವು ಹಿಂದೆ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ. ಆ ವಿಡಿಯೋ ಪ್ಲೇ ಲಿಸ್ಟ್ ಕೊಟ್ಟಿರ್ತೇವೆ, ನೀವು ವೀಕ್ಷಣೆ ಮಾಡ್ಕೊಳ್ಬಹುದು. ಇನ್ನು 26ನೇ ಪ್ರಶ್ನೆ, ಬಕ್ಸರ್ ಕದನವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬೀರಿದ ಪರಿಣಾಮಗಳೇನು ಅಂತ ಕೇಳಿರುವಂತದ್ದು. ಅಥವಾ ಭಾರತ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಹೋರಾಟದ ವಿಧಾನಗಳು ಹೇಗೆ ಭಿನ್ನವಾಗಿದ್ದವು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಈ ಎಲ್ಲ ಪ್ರಶ್ನೆಗಳನ್ನು ಸಹ ನಾವು ಹಿಂದೆ ನೋಡ್ಕೊಂಡು ಬಂದಿದ್ದೇವೆ. 27ನೇ ಪ್ರಶ್ನೆ ಇರುವಂತದ್ದು, ಸಾರಿಗೆಯು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರ ಮಹತ್ವದಾಗಿದೆ ಹೇಗೆ ಅಂತ ಕೇಳಿರುವಂತಹ. ಅಥವಾ ಭಾರತ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ. ಈ ಪ್ರಶ್ನೆಯನ್ನು ಸಹ ನಾವು ಬಹಳಷ್ಟು ಬಾರಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದು. ಪ್ರಮುಖ ಪ್ರಶ್ನೆಗಳಲ್ಲಿ ದಿನಕ್ಕೆ ಒಂದು ಪ್ರಶ್ನೆಗಳಲ್ಲಿ ಸಹ ನೋಡಿರುವಂತದ್ದಾಗಿದೆ. ಅದೇ ಪ್ರಶ್ನೆ ರಿಪೀಟ್ ಆಗಿರುವಂತದ್ದು. ಇನ್ನು 28ನೇ ಪ್ರಶ್ನೆ, ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅಂತ ಕೇಳಿರುವಂತದ್ದು. ಅಥವಾ ಆಯ್ಕೆ ಕೊಟ್ಟಿರುವಂತದ್ದು, ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟು ಮಾಡಿತು ವಿವರಿಸಿ. ಈ ಪ್ರಶ್ನೆಯನ್ನು ಸಹ ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ. ಇನ್ನು 29ನೇ ಪ್ರಶ್ನೆ, ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಯ್ಯರ್ ಅವರು ಪ್ರಮುಖ ಪಾತ್ರ ವಹಿಸಿದರು ಸ್ಪಷ್ಟೀಕರಿಸಿ. ಈ ಪ್ರಶ್ನೆಯನ್ನು ಸಹ ನಾವು ಡಿಸ್ಕಷನ್ ಮಾಡಿದ್ದೇವೆ. 30ನೇ ಪ್ರಶ್ನೆ ಇರುವಂತದ್ದು, ಎನ್ ಬಿ ಸೆಂಟರ್ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು ದೃಢೀಕರಿಸಿ ಅಂತ ಹೇಳಿ ಕೇಳಿರುವಂತದ್ದು. ಯಾವ ರೀತಿಯಾಗಿ ಚೈತನ್ಯ ನೀಡಿದರು ಅಂತ ಹೇಳಿ ಡಿಸ್ಕಷನ್ ಮಾಡಿದ್ದೇವೆ. 31ನೇ ಪ್ರಶ್ನೆ ಇರುವಂತದ್ದು, ರಷ್ಯಾದೊಂದಿಗೆ ಭಾರತವು ಮೊದಲಿನಿಂದಲೂ ಉತ್ತಮ ಸಂಬಂಧವನ್ನು ಹೊಂದಿದೆ ವಿವರಿಸಿ. ಭಾರತ ರಷ್ಯಾ ಸಂಬಂಧಕ್ಕೆ ಸಂಬಂಧಿಸಿದಂತೆ ವಿದೇಶಾಂಗ ಸಂಬಂಧಗಳಿಗೆ ಸಂಬಂಧಿಸಿದಂತೆ ನಾವು 2 ದಿವಸ ಬಿಫೋರ್ ನಲ್ಲಿ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದು. ಆ ಪ್ರಶ್ನೆ ಸಹ ಇಲ್ಲಿ ರಿಪೀಟ್ ಆಗಿರುವಂತದ್ದಾಗಿದೆ. 32ನೇ ಪ್ರಶ್ನೆ, ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಕಂಡು ಬಂದಿದೆ ಏಕೆ ಅಂತ ಹೇಳಿ ಕೇಳಿರುವಂತದ್ದು. ಇನ್ನು 33ನೇ ಪ್ರಶ್ನೆ, ನಿತ್ಯ ಹರಿದ್ವರ್ಣ ಅರಣ್ಯಗಳು ಮರುಭೂಮಿಯ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಅಂತ ಹೇಳಿ ಕೇಳಿರುವಂತದ್ದು. ಇನ್ನು 5ನೇ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 4 ಪ್ರಶ್ನೆ ಇವೆ, ಪ್ರತಿಯೊಂದಕ್ಕೂ 4 ಅಂಕದಂತೆ ಒಟ್ಟು 16 ಅಂಕಗಳು ಇಲ್ಲಿರುವಂತದ್ದು. 34ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಅಂತ ಕೇಳಿರುವಂತದ್ದು. ಅಥವಾ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ. ಈ ಒಂದು ಬ್ರಿಟಿಷ್ ಶಿಕ್ಷಣ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ನಾವು ಪ್ರಮುಖವಾಗಿರುವಂತಹ ಪ್ರಶ್ನೆಗಳ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೇವೆ. ಇನ್ನು 35ನೇ ಪ್ರಶ್ನೆ ಇರುವಂತದ್ದು, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು ಏಕೆ. ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಅನ್ನೋ ವಿಡಿಯೋದಲ್ಲಿ ಈ ಪ್ರಶ್ನೆಯನ್ನ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ. ಇನ್ನು 36ನೇ ಪ್ರಶ್ನೆ ಇರುವಂತದ್ದು, ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹಿಂದೆಂದಿಗಿಂತಲೂ ಉತ್ತಮವಾಗುತ್ತಿದೆ ದೃಢೀಕರಿಸಿ ಅಂತ ಹೇಳಿ. ಮಹಿಳೆಯರ ಸ್ಥಾನಮಾನ ಹೇಗೆ ಉತ್ತಮವಾಗುತ್ತಿದೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ. ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ವಿಡಿಯೋದಲ್ಲಿ. ಇನ್ನು 37ನೇ ಪ್ರಶ್ನೆ ಇರುವಂತದ್ದು, ಚಂಡಮಾರುತಗಳು ವಿಧ್ವಂಸಕಾರಿಗಳು ದೃಢೀಕರಿಸಿ ಅಂತ ಹೇಳಿ ಕೇಳಿರುವಂತಹ. ಚಂಡಮಾರುತಗಳಿಗೆ ಸಂಬಂಧಿಸಿದಂತೆ ಸಹ ನಾವು ನೋಡ್ಕೊಂಡು ಬಂದಿರುವಂತದ್ದು. ಹಾಗಾಗಿ ಈ 4 ಅಂಕದ ಎಲ್ಲ ಪ್ರಶ್ನೆಗಳು ನಾವು ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತಹ ಪ್ರಶ್ನೆಗಳಲ್ಲೇ ರಿಪೀಟ್ ಆಗಿ ಬಂದಿರುವಂತದ್ದಾಗಿದೆ. ನೀವು ಆ ವಿಡಿಯೋಗಳನ್ನು ವೀಕ್ಷಿಸಿ ಸಹ ನೋಡ್ಕೊಳ್ಬಹುದಾಗಿರುವಂತದ್ದು. ಇನ್ನು 38ನೇ ಪ್ರಶ್ನೆ ಇರುವಂತದ್ದು, ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿರುವಂತದ್ದು. 23.5 ಡಿಗ್ರಿ ಉತ್ತರ ಅಕ್ಷಾಂಶ, ನರ್ಮದಾ ನದಿ, ವಿಶಾಖಪಟ್ಟಣ, ಅಮೃತ್ಸರ್. ಈ ಎಲ್ಲ ಸ್ಥಳಗಳನ್ನು ಸಹ ನಾವು ಪ್ರಮುಖವಾಗಿರುವಂತಹ ಮ್ಯಾಪಿನ ಸ್ಥಳಗಳನ್ನು ಗುರುತಿಸ್ತಾ ಇರುವಂತಹ ಸಂದರ್ಭದಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ. ಹಾಗಾಗಿ ನಾವು ನೋಡಿದಾಗ ನಾವು ದಿನಕ್ಕೆ ಒಂದು ಪ್ರಶ್ನೆಯನ್ನು ಉತ್ತರಿಸಿ ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆಗಳ ಉತ್ತರಗಳು ಮತ್ತು ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಉತ್ತರಿಸಿರುವಂತಹ ವಿಡಿಯೋಗಳು ಇವಿಷ್ಟು ಪ್ರಾಕ್ಟೀಸ್ ಮಾಡಿದಲ್ಲೂ ಸಹ ಸುಮಾರು ಹೆಚ್ಚು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸುವುದಕ್ಕೆ ಸಾಧ್ಯವಾಗಿರುವಂತದ್ದಾಗಿರುತ್ತದೆ. ನೀವು ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಉತ್ತರಿಸಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡ್ತೀರಾ ಅನ್ನೋ ಒಂದು ಆಶಾಭಾವನೆ ನನಗೂ ಸಹ ಇರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.